ರಹಸ್ಯ ಸಂಬಂಧ, ಒಂದು ಸುಳ್ಳು, ಒಂದು ಕ್ಷಣದ ನಿರ್ಧಾರ, ಆದರೆ ಅದರ ಅಂತ್ಯ ಮತ್ತೊಂದು ಕೊಲೆಯಲ್ಲಿ. ಭಾರತದಲ್ಲಿ ಅಕ್ರಮ ಸಂಬಂಧಗಳ ಹಿನ್ನೆಲೆಯಿಂದ ನಡೆಯುತ್ತಿರುವ ಕೊಲೆ ಪ್ರಕರಣಗಳು ಆತಂಕಕಾರಿ ಚರ್ಚೆಗೆ ಕಾರಣವಾಗಿವೆ. ಪ್ರೀತಿ, ದ್ರೋಹ, ಅಸೂಯೆ ಮತ್ತು ಪ್ರತೀಕಾರದ ನಡುವೆ ಅನೇಕ ಕುಟುಂಬಗಳು ಚೂರಾಗುತ್ತಿವೆ. ಅಕ್ರಮ ಸಂಬಂಧಗಳ ಹಿನ್ನೆಲೆಯಲ್ಲಿನ ದೇಶದ ಪ್ರಮುಖ ಕೊಲೆ ಪ್ರಕರಣಗಳು, ಅಧಿಕೃತ ಅಂಕಿಅಂಶಗಳು ಮತ್ತು ಅದರ ಹಿಂದೆ ಅಡಗಿರುವ ನೈಜ ಕಥೆಗಳನ್ನು ನೋಡೋಣ. ಇದು ಕೇವಲ ಒಂದು ಅಪರಾಧದ ಕಥೆಯಲ್ಲ, ಅನೇಕ ಕಳೆದುಹೋದ ಜೀವಗಳ ಕತೆ. ತೆಲಂಗಾಣದ ಹೈದರಾಬಾದ್ನ ಕುಕಟ್ಪಲ್ಲಿ ಪ್ರದೇಶದಲ್ಲಿ ನಡೆದಿರುವ ಒಂದು ಪ್ರಕರಣ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಪೊಲೀಸರ ತನಿಖೆಯ ಪ್ರಕಾರ ಮಹಿಳೆಯೊಬ್ಬರು ತಮ್ಮ ಪತಿಯನ್ನು ದುಪ್ಪಟ್ಟ, ಚುನ್ನಿ ಬಳಸಿ ಉಸಿರುಗಟ್ಟಿಸಿ ಕೊಲೆ ಮಾಡಿರುವ ಆರೋಪ ಎದುರಿಸುತ್ತಿದ್ದಾರೆ. ನನ್ನ ಪತಿ ಪ್ರತಿದಿನ ಕುಡಿದು ಬಂದು ನನ್ನನ್ನು ಹಿಂಸಿಸುತ್ತಿದ್ದರು, ಅದಕ್ಕಾಗಿಯೇ ನಾನು ಅವರನ್ನು ಕೊಂದೆ ಎಂದು ಆರೋಪಿ ಮಹಿಳೆ ಹೇಳಿದ್ದಾಳೆ. ಆದರೆ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಎಂಬ ಆರೋಪವೂ ಈ ಪ್ರಕರಣಕ್ಕೆ ಹೊಸ ತಿರುವು ನೀಡಿದೆ. ಈ ಎಲ್ಲ ಆರೋಪಗಳ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಜನವರಿ 18ರ ರಾತ್ರಿ ಪತಿಗಾಗಿ ತಯಾರಿಸಿದ್ದ ಬಿರಿಯಾನಿಯಲ್ಲಿ ಸುಮಾರು 20 ನಿದ್ರೆ ಮಾತ್ರೆಗಳನ್ನು ಬೆರೆಸಿದ್ದಾಳೆ ಎಂದು ಪೊಲೀಸರು ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಿಯಕರನ ಜೊತೆ ರಾತ್ರಿ ಪೂರ್ತಿ ಪಕ್ಕದಲ್ಲೇ ಕುಳಿತು ಫೋನ್ನಲ್ಲಿ ಅಶ್ಲೀಲ ವಿಡಿಯೋಗಳನ್ನು ನೋಡುತ್ತಾ ಪತಿಯ ಪಕ್ಕದಲ್ಲೇ ಇಡೀ ರಾತ್ರಿ ಕಳೆದಳು ಎಂದು ಪೊಲೀಸರು ಆರೋಪಿಸಿದ್ದಾರೆ. ಮುಂದಿನ ಘಟನೆಗಳು ಕೊಲೆಯ ತನಿಖೆಯ ಭಾಗವಾಗಿ ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಬೆಂಗಳೂರು ನಗರದ ಅಂಜನಾಪುರದಲ್ಲಿ ನಡೆದಿರುವ ಒಂದು ಭೀಕರ ಪ್ರಕರಣ ರಾಜ್ಯದಾದ್ಯಂತ ಆಘಾತ ಮೂಡಿಸಿದೆ. 27 ವರ್ಷದ ಯುವಕ ಕಿರಣ್ ಸಾವಿನ ಪ್ರಕರಣದಲ್ಲಿ ಆತನ ಸ್ನೇಹಿತೆ ಪ್ರೇರಣಾ ಎಂಬ ಮಹಿಳೆಯನ್ನು ಪೊಲೀಸರು ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ. ತನಿಖೆಯ ಪ್ರಕಾರ ಇಬ್ಬರೂ ಸುಮಾರು 1 ವರ್ಷದಿಂದ ಪರಸ್ಪರ ಪರಿಚಯದಲ್ಲಿದ್ದರು. ಪೊಲೀಸರ ಆರೋಪದಂತೆ ಕಿರಣ್ ತಮಗೆ ಸಾಕಷ್ಟು ಗಮನ ನೀಡುತ್ತಿಲ್ಲ ಮತ್ತು ಮದುವೆಯಾಗಲು ಒಪ್ಪುತ್ತಿಲ್ಲ ಎಂಬ ಅಸಮಾಧಾನದಿಂದ ಪ್ರೇರಣಾ ಕಿರಣ್ ಅವರನ್ನು ಮನೆಗೆ ಕರೆಸಿಕೊಂಡಿದ್ದಾಳೆ. ಬಳಿಕ ಒಂದು ಆಟದ ನೆಪದಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ, ಕುರ್ಚಿಗೆ ಕಟ್ಟಿ, ದಹನಶೀಲ ದ್ರವವನ್ನು ಸುರಿದು ಬೆಂಕಿ ಹಚ್ಚಿದ ಆರೋಪ ಕೇಳಿಬಂದಿದೆ. ಈ ಘಟನೆಯ ವಿಡಿಯೋ ಚಿತ್ರೀಕರಣವೂ ನಡೆದಿರುವ ಬಗ್ಗೆ ತನಿಖೆ ನಡೆಯುತ್ತಿದೆ. ಈ ಪ್ರಕರಣವು ಸಂಬಂಧಗಳಲ್ಲಿ ಉಂಟಾಗುವ ಭಿನ್ನಾಭಿಪ್ರಾಯಗಳು ಮತ್ತು ಗೃಹ ಹಿಂಸೆ ಯಾವುದೇ ಒಂದು ಲಿಂಗಕ್ಕೆ ಮಾತ್ರ ಸೀಮಿತವಲ್ಲ ಎಂಬ ಚರ್ಚೆಯನ್ನು ಮತ್ತೆ ಮುನ್ನೆಲೆಗೆ ತಂದಿದೆ. ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಲೋಹಗಢ್ ಕೋಟೆಯಲ್ಲಿ 2026ರ ಜೂನ್ 18ರಂದು ನಡೆದ ರಿಯಲ್ ಎಸ್ಟೇಟ್ ಉದ್ಯಮಿ 25 ವರ್ಷದ ಕೇತನ್ ಅಗರ್ವಾಲ್ ಅವರ ಸಾವಿನ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾದ ಸಿಯಾ ಗೋಯಲ್ ಮತ್ತು ಆಕೆಯ ಪ್ರಿಯಕರನೆಂದು ಆರೋಪಿಸಲಾದ ಚೇತನ್ ಚೌಧರಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಎಂದು ವರದಿಯಾಗಿದೆ. ಪೊಲೀಸರ ಆರೋಪದ ಪ್ರಕಾರ ಕೇತನನೊಂದಿಗೆ ನಿಶ್ಚಿತಾರ್ಥವಾಗಿದ್ದ ಸಿಯಾ ಗೋಯಲ್ ಮತ್ತು ಚೇತನ್ ಚೌಧರಿ ಸೇರಿ ಈ ಕೃತ್ಯವನ್ನು ಮುಂಚಿತವಾಗಿ ಸಂಚು ರೂಪಿಸಿ ನಡೆಸಿದ್ದಾರೆ. ತನಿಖೆಯ ಪ್ರಕಾರ ಕೇತನನನ್ನು ಲೋಹಗಢ್ ಕೋಟೆಗೆ ಕರೆದುಕೊಂಡು ಹೋಗಿ ಅಲ್ಲಿನ ಕಂದಕಕ್ಕೆ ತಳ್ಳುವ ಮೂಲಕ ಕೊಲೆ ಮಾಡಲಾಗಿದೆ ಎಂಬ ಆರೋಪವಿದೆ. ಡಿಜಿಟಲ್ ಸಾಕ್ಷ್ಯಗಳು, ಮೊಬೈಲ್ ಕರೆ ದಾಖಲೆಗಳು, ಸಿಸಿಟಿವಿ ದೃಶ್ಯಗಳು ಹಾಗೂ ಅಳಿಸಲಾದ ಚಾಟ್ಗಳನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ತನಿಖಾಧಿಕಾರಿಗಳ ಹೇಳಿಕೆಯಂತೆ ಆರೋಪಿಗಳು ಘಟನೆಗೂ ಮುನ್ನ ಕೊಲೆಯ ವಿಧಾನಗಳ ಕುರಿತು ಆನ್ಲೈನ್ನಲ್ಲಿ ಹುಡುಕಾಟ ನಡೆಸಿದ್ದರೆಂಬ ಆರೋಪವೂ ತನಿಖೆಯಲ್ಲಿ ಎದುರಾಗಿದೆ. ಪ್ರಕರಣದ ತನಿಖೆ ಇನ್ನೂ ಮುಂದುವರಿದಿದೆ ಮತ್ತು ಆರೋಪಗಳು ನ್ಯಾಯಾಲಯದಲ್ಲಿ ಇನ್ನೂ ಸಾಬೀತಾಗಬೇಕಿದೆ. ಲಭ್ಯವಿರುವ ಪ್ರಕರಣಗಳ ಆಧಾರದ ಮೇಲೆ ಆಂಧ್ರಪ್ರದೇಶದಲ್ಲಿ 195 ಪ್ರಕರಣಗಳು ದಾಖಲಾಗಿದ್ದು ದೇಶದಲ್ಲೇ ಅತಿ ಹೆಚ್ಚು. ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ತಲಾ 166, ಕರ್ನಾಟಕ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 120, ತೆಲಂಗಾಣದಲ್ಲಿ 98, ಬಿಹಾರದಲ್ಲಿ 77 ಹಾಗೂ ಉತ್ತರ ಪ್ರದೇಶದಲ್ಲಿ 74 ಪ್ರಕರಣಗಳು ವರದಿಯಾಗಿವೆ.